ಹಲೋ ಹಲೋ ಹೊರ ಹೋಗ್ತೀರಪ್ಪ. ಶರಣಂ ಶರಣಂ ದೇವಿ ಕೃಪಾಕರೇ ಪಾಲಿಸುವನ ಭರತ ತಾಯಿ ಶ್ರೀ ಗೌರಿ ಪಾಲಿಸುವನ ಭರತ ತಾಯಿ ಶ್ರೀ ಗೌರಿ ಶರಣಂ 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 ತಂದೆ ಮಾರುತೇಶ್ವರ ಬಜರಂಗಬಲಿ, ನಿನ್ನ ಕೃಪಾ ಕಟಾಕ್ಷೆಯಿಂದ ಈ ನಮ್ಮ ಮನೆತನ ಯಾವತ್ತೂ ಘನತೆಯ ಗೌರವದಿಂದ ಹೀಗೆ ನಗು ನಗುತ್ತಾ ಇರಬೇಕೆನ್ನುವುದೇ ನನ್ನ ಆಸೆ. ಇದು ಈಗ ಅಷ್ಟೇ ಅಲ್ಲ, 100 ವರ್ಷ ಕಾಲ ಬಂದರೂ ಕೂಡ ಈ ಘನತೆಯ ಗೌರವ ಹೀಗೆ ಇರಬೇಕು.
ನಿನ್ನ ಮೇಲೆ ಅಪರ ನಂಬಿಕೆ ಇಟ್ಟುಕೊಂಡಿರುವ ನನ್ನ ಮೈದುನ ಹಾಗೂ ನನ್ನ ಪತಿದೇವರಿಗೆ ಯಾವ ತೊಂದರೆ ಬರದಾಗೆ ನೋಡಿಕೊಳ್ಳಬಾರ ನಿನ್ನದು ತಾಯಿ ನಿನ್ನದು. ಅಷ್ಟೇ ಅಲ್ಲ, ಕುಸ್ತಿ ಕಬಡ್ಡಿ ಎಂದು ನನ್ನ ಮೈದುನಿರುವಾಗ ಸೋಲಿನ ಸರ್ದರೆಂತ ಮೆರೆಯುವ ಆಸೆ ನನ್ನದು. ಹಾಗೆ ಅವನು ನೀಡೋದು ತಂದೆ. ಅಷ್ಟೇ ಅಲ್ಲ, ಶಾಲೆ ಕಲಿತಿರೋ ನನ್ನ ಶ್ರಾವಣಿಗೂ ನನ್ನ ಮೈದನಿಗೆ ಮದುವೆ ಮಾಡಿದರೆ ನನ್ನನ್ನು ಭೀಮರಾವನ ಮೇಲೆ ಇರುವ ತಲೆಯ ಭಾರ ಕಡಿಮೆಯಾಗುತ್ತದೆ. ಇನ್ನು ಕಿರಿಯ ತಮ್ಮನ ನೆನೆಸಿಕೊಂಡು ನನ್ನ ಪತಿದೇವರು ದಿನೇ ದಿನೇ ಕೊರಗುತ್ತಿದ್ದಾರೆ. ಕಿರಿಯ ತಮ್ಮ ಬೇಗನೆ ಈ ಗೂಡನ್ನು ಸೇರುವಂತೆ ಮಾಡು ತಂದೆ, ಮಾಡು. ಸೌಭಾಗ್ಯ, ಸೌಭಾಗ್ಯ, ನೋಡಿಲ್ಲ ನಮ್ಮ ಮನೆಯಲ್ಲಿ ಯಾರು ಅತಿಥಿ ಬಂದಿದ್ದಾರೆಂದು. ಸ್ವಾಮಿ, ಈ ಕುರಿ ಮರಿ ಎಷ್ಟೊಂದು ಮುದ್ದಾಗಿದೆ ಅಲ್ಲ ರೀ. ಈ ಕುರಿ ಹಿಂಡಿನಿಂದ ಈ ಕುರಿ ಮನೆ ಅಗಲಿಸಿ ಏಕೆ ತಂದ್ರಪ್ಪ ನೀವು? ಹುಚ್ಚಿ, ಮರು ಎಚ್ಚಲೇ ಸೌಭಾಗ್ಯ, ನೀನೇ ಹೇಳಿರಲಿವೆ ಇಂದು ನಮ್ಮ ಮನೆತನದಲ್ಲಿ ಬರಮಲಿಂಗೇಶ್ವರ ಪೂಜೆ ಇದೆ ಅಂತೇಳಿ. ಅದಕ್ಕಾಗಿ ಭಾಗ್ಯದ ಲಕ್ಷ್ಮಿ ಪೂಜೆಯನ್ನು ನಮ್ಮ ಮನೆತನಕ್ಕೆ ಕರೆದುಕೊಂಡು ತಂದ್ರವೆ. ಈ ಎತ್ತುಗಳು ರೈತನ ಬೆನ್ನೆಲುಬು, ಸಕಲ ಪ್ರಾಣಿ ಪಕ್ಷಿಗಳು ಈ ರೈತನ ಜೀವಾಳಿ. ಯಾವುದೋ ಫೋಟೋ ಕಲ್ಲು ಮೂರ್ತಿಗೆ ಪೂಜೆ ಪುನಸ್ಕಾರ ಮಾಡುವ ಬದಲು ಆ ರೈತನಿಗೆ ಹೆಗಲಿಗೆ ಹೆಗಲು ಕೊಟ್ಟು ಅನ್ನದಾತನ ದೇವರೆಂದು ಈ ಜೀವಂತ ದೇವರಿಗೆ ಪೂಜೆ ಪುನಸ್ಕಾರ ಮಾಡಲು ಸ್ವಾಮಿ, ಮೆಚ್ಚಿದೆ ನಿಮ್ಮ ಮಾತಿನ ನುಡಿಗೆ. ನೋಡಿ ಸ್ವಾಮಿ, ಈ ರೈತರಿಗೆ ಈ ಕುರಿಮರಿ ಇವತ್ತು ನಮ್ಮ ಮನೆಗೆ ಬಂದಿದೆ ಅಂದರೆ ಇದು ನಮ್ಮ ಮನೆಗೆ ಮಹಾಲಕ್ಷ್ಮಿ ಇದ್ದಾಗೆ. ಮೊದಲು ಇದರ ಪೂಜೆ ಮಾಡಿ ಮುಂದಿನ ಕೆಲಸ ಆಮೇಲೆ ಮಾಡುತ್ತೇನೆ. ಸ್ವಾಮಿ, ಈ ಹೂವನ್ನು ನಿಮ್ಮ ಕೈಯಾರೆ ನೀವೇ ನನ್ನ ಮುಡಿಗಿಡಿ, ಅಂದರೆ ನನಗೆ ಶೋಭೆ ಅಲ್ಲವೇ? ಸೌಭಾಗ್ಯ, ಮೆಚ್ಚಿದೆ ಈ ನಿನ್ನ ಮಾತಿಗೆ. ಅಲ್ಲಲೇ ಸೌಭಾಗ್ಯ, ರೀತಿಯ ಏನಿನ ಪತಿವೃತ್ತಿಯ ಮಾತಾ ಸೌಭಾಗ್ಯ, ತಾಯಿಲಿ ಹೂ. ಈ ಅನ್ನದಾತನ ನೇಗಲಿಗೆ ಪೂಜೆ ಪುನಸ್ಕಾರ ಮಾಡುವ ಬದಲು ಒಂದೇ ಒಂದು ಸಾರಿ ನಮ್ಮ ತಮ್ಮ ಕಿರಿಯ ಕರ್ಣ ಆಗಲಿದ ಅವನ ಕೂಗಿನಿಂದ ಕರೆದರೆ ಈ ದೇವರು ನಮ್ಮ ಪಾಲಿಗೆ ಬಂದಂತೆ. ಈ ರೈತರನ್ನು ಸಾಗರಕ್ಕಾಗಿರುವೆ ನೀವು ಈ ಭೂಮಿ ತಾಯಿ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟುಕೊಂಡಿದ್ದೀರ ಅಂದ ಮೇಲೆ ಈ ಭೂಮಿ ತಾಯಿ ನಮ್ಮನ್ನು ಯಾವತ್ತೂ ಕೈ ಬಿಡುದಿಲ್ಲ ಸ್ವಾಮಿ. ಇದರಂತೆ ಈ ಭೂಮಿ ತಾಯಿದಾಗೆ ನಿಮ್ಮ ಕಿರಿಯ ತಮ್ಮ ಸಿಗುತ್ತಾನೆ ನಮ್ಮ ಅಪಾರವಾದ ನಂಬಿಕೆ ನನಗಿದೆ ಸ್ವಾಮಿ. ಸೌಭಾಗ್ಯ, ಈ ರೈತನ ಮನೆಗೆ ಸೊಸೆಯಾಗಿ ಬಂದು ನನ್ನ ಬಾಳನ್ನು ಬೆಳೆದಿಂಗಳ ಧ್ರುವತಾರೆ ನೀನು. ರೈತ, ನಿನ್ನ ದುಡಿಮೆ ನನ್ನ ಕ್ರಾಂತಿ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಮಿಗಲಾಗಿ ಪ್ರೀತಿ ವಾತ್ಸಲ್ಯದಿಂದ ಕಾಣುತ್ತಿರುವುದನ್ನು ನೋಡಿದರೆ ನೀನು ನನ್ನ ಧರ್ಮದ ಪತ್ನಿಯಾಗಿ ಅದ್ಯಾವ ಜನ್ಮ ಪುಣ್ಯ ಪಡೆದಿರುವೇನೋ ಆ ಭಗವಂತನಿಗೆ ಗೊತ್ತು. ಸ್ವಾಮಿ, ಇಷ್ಟೊಂದು ಭಾವುಕರಾಗಬೇಡಿ ನೀವು. ಹೆಣ್ಣಾದವಳು ಕೊಟ್ಟ ಮನೆಗೆ ಇದ್ದ ಮನೆಗೂ ಶೋಭೆಯನ್ನು ತರೋದು ಹೆಣ್ಣಿನ ಕರ್ತವ್ಯ. ಅದು ಪರಂಪರೆಯಿಂದ ಬಂದದ್ದು ಹೆಣ್ಣಿಂದ ಅಲ್ಲವೇ ಸ್ವಾಮಿ? ಎಷ್ಟೋ ಮಾಡಿದರೂ ನೀನು ಕಲಿತವಳು, ನನಗಿಂತ ಹೆಚ್ಚು ಜ್ಞಾನವುಳ್ಳವಳು. ಹೋಗಲಿ ಬಿಡು, ನನ್ನ ತಮ್ಮ ಕ್ರಾಂತಿಯಲ್ಲಿ. ಸ್ವಾಮಿ, ಇಂದು ನೂಲು ಹುಣ್ಣಿಮೆಲ್ಲವೇ, ಅದಕ್ಕೆ ನನ್ನನ್ನು ಭೀಮರಾವನು ಕರೆದುಕೊಂಡು ಬರಲಿಕ್ಕೆ ಹೋಗಿದ್ದಾನೆ. ಇಷ್ಟೊತ್ತಾದರೂ ಇನ್ನೂ ಬರಲಿಲ್ಲ ಸ್ವಾಮಿ ಅವನು. ಓಹೋ, ಈ ಮನೆಯಲ್ಲಿ ಯಾರೂ ಇಲ್ವಾ? ಅಂದ ಮೇಲೆ ಈ ಕುರುಬನ ರಾಣಿ, ಈ ರೈತನ ರಂಬೆ, ಚಂದ್ರದ ಚಕೋರೆಯ ಹಾಡನ್ನು ಹಾಡಿ ನನ್ನ ಮನತನಿಸುವಾರೇ ರಾಣಿ ಮಹಾರಾಣಿ. ಆಯ್ತು ಸ್ವಾಮಿ, ನಿಮ್ಮ ಇಚ್ಛೆಂತೆ ಆಗಿ.
ಚಂದ ನಾಗಜಡೆ ಜುಟ್ಟು ಚಂದ ಓ ಪ್ರಿಯೆ, ನೀನಂದ್ರೆ ನೀನಂದ್ರೆ ತುಂಬಾ ಇಷ್ಟ. ಮೂಗುತಿ ಮತ್ತು ಚಂದ ಬಾಳು ಜುಮ್ಗೆ ಗತ್ತು ಚಂದ ಆಸಗನ ಗತ್ತು ಚಂದ ನಾಗಜಡೆ ಜುಟ್ಟು ಚಂದ I love you, Mama. ಮೂಗುತಿ ಮತ್ತು ಚಂದ ಬಾಳು ಜುಮ್ಗೆ ಗತ್ತು ಚಂದ ಆಸಗನ ಗತ್ತು ಚಂದ ನಾಗಜಡೆ ಜುಟ್ಟು ಚಂದ ಚಂದ ಕಣ್ಣನು ಜಾರಿ ಬಿದ್ದ ಬಾಳಿಯು ನಾಡೊಳಗೆ ಇವಳು ಸುರನು ಸೋತಿದ್ದೆ ಸ್ಪರ್ಶ ಚಂದ ಸ್ಪರ್ಶ ಚಂದ ಹಣದನಿಯ ಇಬ್ಬನಿಯ ಸಿದ್ಧಿಸುವುದು ಚಂದ ಚಂದ್ರ ನನ್ನ ನೆನೆಸಿದ್ದ ಅಕ್ಕಿ ತೆಗೆಯುವುದು ಚಂದ ಕನ್ನಡಮ್ಮನ ನಂತದಲ್ಲಿ ಕಣ್ಣು ತುಂಬಿದ ಹೆಣ ಚಂದ ಮೂಗುತಿ ಮತ್ತು ಚಂದ ಬಾಳು ಜುಮ್ಗೆ ಗತ್ತು ಚಂದ ಆಸಗನ ಗತ್ತು ಚಂದ ನಾಗಜಡೆ ಜುಟ್ಟು ಚಂದ ನಮ್ಮಿಂದ ತಪ್ಪಾದರೂ ಕ್ಷಮಿಸಿ ಬಿಡಪ್ಪ, ಕ್ಷಮಿಸಿ ಬಿಡು ಅಣ್ಣ. ಛೇ, ಅಲ್ಲಿ ಅಂತ ಮಾತಾಡಿ ಹೋಗ್ಬೇಕಪ್ಪ. ಅಲ್ಲಿ ಅಂತ ಮಾತಾಡಿ ಹೋಗ್ಬೇಕಪ್ಪ. ಪ್ರತಿಯೊಬ್ಬರ ಮನೆಯಲ್ಲಿ ಈ ರೀತಿ ನಗು ನಗುತ್ತಾ ನಲಿಯುತ್ತಾ ಹಾಡುತ್ತಾ ಕುಣಿಯುತ್ತಾ ಸಂಸಾರ ಸಾಗಿದರೆ ಜಗಳ ಜಂಜಾಟ ಬರಬಾರದಂತೆ. 100 ಮನೆ ಹೆಚ್ಚಾಗಿ ಬಾಳುತ್ತದೆ ಆರೋಗ್ಯ. ಮನುಷ್ಯನಿಗೆ ಆರೋಗ್ಯ ಮುಖ್ಯ, ಅಭಿವೃದ್ಧಿಗೆ ಆಶಾದೀಪ. ಅದರಂತೆ ಶ್ರಾವಣ ಶಿಕ್ಷೆ ಮುಗಿದ ತಕ್ಷಣ ಖಂಡಿತ ನಿಮ್ಮ ಆಸೆ ಇರಿಸಿವೆ. ಏನಂತೆಪ್ಪ ಕ್ರಾಂತಿ? ಅದು ಎಂದಿಗೂ ಸಾಧ್ಯವಿಲ್ಲ. ಬಹಳಷ್ಟು ಸಲ ಅತ್ತಿಗೆಗೂ ತಿಳಿ ಹೇಳಿದ್ದೇನೆ. ಅವಳು ವಿದ್ಯಾವಂತೆ, ನಾನು ಹಳ್ಳಿಯ ಒಬ್ಬ. ಇಬ್ಬರಿಗೂ ಅಜಗಜ ಅಂತ
ನನ್ನ ತಮ್ಮ ಕರ್ಣ ಸಿಗುವವರೆಗೂ ಮದುವೆ ಯಾಕೆಂದು ಶಪಥ ಮಾಡಿದ್ದೇನೆ. ನೋಡು ಮೈದುನ, ಇದೆಲ್ಲ ನಿನ್ನ ಇಚ್ಛೆಂತೆ ಆಗಲಿ. ಹಾಂ ರೀ, ನಿಮ್ಗೆ ಹೇಳಿಲ್ಲವೇ ನನ್ನ ಅಣ್ಣ ನೂರು ಹುಣ್ಣಿಮೆಗೆ ತಪ್ಪದೆ ಬಂದೇ ಬರ್ತಾನಂತ ಹೇಳಿದ್ದೆ ತಾನೆ? ಹೌದಮ್ಮ, ಈ ಪ್ರತಿಯೊಬ್ಬ ಸೋದರ ನಡುವಿನ ಅತ್ಯಮೂಲ್ಯ ಭದ್ರವ ಈ ಬಂಧನವೇ ಈ ರಕ್ಷಾ ಬಂಧನ. ಈ ಬಂಧನ ಅಣ್ಣನ ಆಯುಷ್ಯ ಆರೋಗ್ಯದಲ್ಲಿ ನನ್ನ ಮುದ್ದುವ ತಂಗಿ ಮುಂದೆ ಎಲ್ಲವೂ ಶೂನ್ಯ. ಹೀಗಾಗಿ ಏನೇ ಇದ್ದರೂ ಎಲ್ಲೇ ಇದ್ದರೂ ಈ ದಿನ ತಪ್ಪದೆ ನೀ ಇದ್ದೇಲೆ ಬಂದೇ ಬರುತ್ತೀನಮ್ಮ. ಭೀಮರಾಯ, ಆ ಭಾಗ್ಯ ನನಗಿಲ್ಲ ರಾಯ. ನೀನು ಇಬ್ಬರ ತಂಗಿಯರನ್ನು ಪಡೆದುಕೊಂಡಿರುವೆ. ಹೌದು ಬೆಟ್ಟ, ಆ ಪುಣ್ಯಕ್ಕೇನು ಕೊರತೆ ಇಲ್ಲ. ತಂಗಿಯಮ್ಮ, ಇಂದು ಕುಸ್ತಿ ಕಣ ಐತಿ. ಇದರಲ್ಲಿ ನನ್ನ ಶಿಷ್ಯ ಭವಿಷ್ಯ ಕ್ರಾಂತಿ ಭವಿಷ್ಯ ಅಡಗಿದೆ. ಈ ಹುಲಿ ಶಕ್ತಿ ಸಾಮರ್ಥ್ಯವನ್ನು ಇಡೀ ಕರ್ನಾಟಕ ಜನಕ್ಕೆ ತೋರಿಸಬೇಕು ಎಂದು ಸಂದರ್ಭ ಬಂದು ಒದಗಿದೆ. ಬೇಗನೆ ರಾಖಿ ಕಟ್ಟಿ ಶುಭಾಶಿಸುತ್ತಾಯಿ. ಆಯ್ತಣ್ಣ, ಬಾ ಮೊದಲು ರಾಖಿಯನ್ನು ಕಟ್ಟುತ್ತೇನೆ. ಈ ಸಂದರ್ಭ ಸುದ್ದಿ ನೀನು ಸಣ್ಣವಳಿದ್ದಾಗ ರಾಖಿ ಕಟ್ಟುವಾಗ ಹಾಡನ್ನು ಹಾಡ್ತಿದ್ದ ತಂಗಿ, ಹಾಡಿ ಶುಭ ಹಾರಿಸು. ಆಯ್ತಣ್ಣ, ನಿನ್ನ ಇಚ್ಛೆಂತೆ ಆಗಲಿ. ತಂಗಿಯರ ಈ ಬಂದ ಜನ್ಮ ಅನುಬಂಧ, ಅಣ್ಣ ತಂಗಿಯರ ಈ ಬಂದ ಜನ್ಮ ಅನುಬಂಧ. ಜೀವಕ್ಕೆ ಬರಲು ದೇಹಕ್ಕೆ ನರಲು ನಾವಾಗಲೆಂದು ಹರಸುತ್ತೀನಿ. ರಕ್ಷಾ ನೀನು ಅನ್ನ ಅನ್ನ ಹೌದು ನನಗೆ ಅನ್ನ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ, ಅನ್ನ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ. ದೇಹಕ್ಕೆ ಬರಲು ದೇಹಕ್ಕೆ ನರಳು ನಾವಾಗಲೆಂದು ಹರಸುತ್ತೀರಿ. ಭೀಮರಾಯ, ನಿನಗೆ ಸಂತೋಷದಿಂದ ಸಂದರ್ಭದ ಸುದ್ದಿ ಹೇಳುತ್ತೇನೆ. ಅದೇಂತಪ್ಪ ಈ ಸಿಹಿ ಸುದ್ದಿ? ಈ ಸಂತೋಷಕ್ಕಿಂತ ಸರಿ ಈ ಸುದ್ದಿ ಮಿಗಿಲಾದ ಖುಷಿ ಸುದ್ದಿ. ಸೌಭಾಗ್ಯ, ನೀನು ಹೇಳ್ತೀವೋ ಏನೋ ನಾನೇ ಹೇಳಲು? ಓಹೋ, ಹೋಗಲಿ ಬಿಡು. ಅಣ್ಣನ ಮುಂದೆ ಹೇಳಕ ನಾಚಿಕೆ ಪಡ್ತೀಯಾ? ಹಾ, ನಾನೇ ಹೇಳ್ತೇನೆ ಬಿಡು. ಭೀಮರಾಯ,
ತಮ್ಮ ಕ್ರಾಂತಿ ನಿಮ್ಮ ಮುಂದೆ ಹೇಳಲಾರ್ದ ಮತ್ತೆ ಯಾರ ಮುಂದೆ ಹೇಳಬೇಕು? ಅಂದ ಮೇಲೆ ಸೌಭಾಗ್ಯ 3 ತಿಂಗಳ ಗರ್ಭಿಣಿ ಅಂದರೆ ನೀನು ಮಾವನಾಗತಿ ಓ ಭೀಮರಾಯ. ನಾನು ಕಾಕನಾಗುತ್ತಿರುವ ಕೆಳಗಿಳಿಸು. ಇದೇನು ಕುಸ್ತಿಯ ಕಣ ಅಲ್ಲ. ನಾನೇನು ಕಡಿಮೆ ಆಗ್ತಿದ್ದಿಲ್ಲ, ನಾನು ಸೋದರಮ್ಮವಾಗ್ತಾ ಇದ್ದೇನೆ. ತಂಗಿಯಮ್ಮ, ಈ ಸುಸು ಸಂದರ್ಭದಲ್ಲಿ ಈ ನಿನ್ನ ಅಣ್ಣನಿಗೆ ಮರ್ಯಾದಕ್ಕೆ ಕಾಣಿಕೆ ಕೊಟ್ಟೆ ಅಮ್ಮ, ಮರ್ಯಾದಕ್ಕೆ ಕಾಣಿಕೆ ಕೊಟ್ಟೆ. ಅಷ್ಟೇ ಅಲ್ಲಣ್ಣ. ತಂಗಿ ಅಳದಿರು. ತವರಿನಲ್ಲಿ ತಾಯಿಲ ಕೊರತೆ ಬರಬಾರದಂತೆ ನಿನ್ನ ಚೊಚ್ಚಳೆಯರಿಗೆ ನನ್ನ ಮನೆಯಲ್ಲೇ ಮಾಡಿಸ್ತೇನೆ. ನಿನ್ನ ಸೀಮಂತ ಕಾರ್ಯ ಧಾಮ್ ಅಂತ ಮಾಡಿಸ್ತೀನಿ. ನನ್ನ ಹಳ್ಳಿಯಲ್ಲಿಗೆ ಹಾಲುಗಡೆಗ ಬೆಳ್ಳಿ ಹೊಡೆದರ ಬಂಗಾರ ಚೈನ ಬೆಳ್ಳಿ ತೊಟ್ಟೆಲ್ಲ ಮಾಡ್ಸಕ್ಕೆ ಹಾಕಿದ್ದೀನಮ್ಮ. ಖುಷಿನಾ ತಾಯಿ? ಈ ಸುದ್ದಿಗೆ ವಿಶೇಷ ಏನಾದ್ರು ಇದೆಯೋ ಅಥವಾ? ಇದೆ ಅಣ್ಣ. ಈ ಸಂತ ಸುಗ್ಗಿಯಲ್ಲಿ ಸೀಕರ್ಣಿ ಮತ್ತೆ ಹೋಳಿಗೆ ಮಾಡಿರುವೆ. ನೀನು ಊಟ ಮಾಡಿಕೊಂಡೇ ಹೋಗ್ಬೇಕಣ್ಣ. ನಾನು ಬರುವುದಿಲ್ಲ ಅತ್ತಿಗೆ. ನನ್ನ ಗೋಕಲ ಅಂತಿರುವ ಈ ಅರಮನೆಗೆ ಪುಟ್ಟ ಪುಟ್ಟ ಹೆಜ್ಜೆ ಹಿಡಿಕೊಂಡು ಪುಟ್ಟ ಕೃಷ್ಣ ಬರುವ ವಿಷಯ ತಿಳಿದು ಇಲ್ಲಿದ ಖುಷಿ ಉಕ್ಕಿ ಹರಿಯುತ್ತಿದೆ. ಊಟದ ಮುಂಚಿತವಾಗಿ ನಿನ್ನ ಸ್ವರದ ಹಾಡು ಕೇಳದೆ ನಾನು ಊಟಕ್ಕೆ ಬರುವುದಿಲ್ಲ ಅತ್ತಿಗೆ. ನಾನು ಊಟಕ್ಕೆ ಬರುವುದಿಲ್ಲ. ಮೈದುನ, ಯಾಕೆ ಈ ರೀತಿ ಹಠ ಮಾಡ್ತೀಯ? ನಿನ್ನ ಮಾತಿನಂತೆ ಆಗಲಿ. ನಾವೆಲ್ಲ ಬೇರೆಯ ಪರಿಚಯನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯ ಪರಿಚಯನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ ಮನೆಯವರೇ ಬರೆಯಲಿ ದೊರೆಯಂತೆ ನಾವೆಲ್ಲ ಬೇರೆಯ ಪರಿಚಯನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ ಹಸುವಿನ ಹಾನಿ ನಮಗಿಲ್ಲ. ನೀರು ಈ ನಿಯಮ ಪಾಲಿಸದಿದ್ದರೆ
ತಮ್ಮ ಬಂದು ಬಳಗಬೇಕಮ್ಮ ಬದುಕು ಮರುಭೂಮಿಯಲ್ಲಿನ ಮರದಂತೆ. ಲೇ ರುದ್ರ, ಆ ರಾಮ ತನ್ನ ತಂದೆ ತಾಯಿಗೋಸ್ಕರ 14 ವರ್ಷ ವನವಾಸ ಮಾಡಿದ. ಆದರೆ ನೀನು ನನ್ನ ಮೇಲೆ ಇಲ್ಲ ಸಲ್ಲದ ಕೇಸ್ ಹಾಕಿಸಿ 18 ವರ್ಷ ಬಾಲ ಅಪರಾಧಿಯನ್ನಾಗಿ ಮಾಡಿದೆಯಲ್ಲೇ. ಈ ಕಾರಣ ಹುಟ್ಟಿದ್ದೇ ವಿಚಿತ್ರ, ಬದುಕಿದ್ದು ಇಲ್ಲಿಗೆ ಬಂದಿದ್ದ ರಾಜಕೀಯರನ್ನ ಹೇಡಿಗಳಿಗೆ ನನ್ನ ಧೀರನಾಗಿ, ಕಳ್ಳ ಕದಿಮರಿಗೆ ನಮ್ಮ ಕಿಂಕರನಾಗಿ, ಬಂಡ ಶ್ರೀಮಂತರಿಗೆ ಹೆಂಡನಾಗಿ ಛಲ ಸಾಧಿಸುವುದೇ ಛಲದಂಕ ಮಲ್ಲನ. ಈ ಮದ ತುಂಬಿರೋ ಮದ್ದಾನೆಯ ಜೊತೆ ಯಾವನಾದರೂ ಕಾದಾಡಲು ಮುಂದೆ ಬಂದಿದ್ದೆ ಆದರೆ ಅವನ ಎದೆ ಬಗಿದು ಬಿಸಿ ರಕ್ತ ಕುಡಿಯುತ್ತಾನೆ ಈ ಗಂಡದ ಗುಂಡಿಗೆ ಇರೋ ನೀವು ವಿಚಾರಿಸಿದ ಹಾಗೆ ನಾನು ಹೀರೋನು ಅಲ್ಲ, ವಿಲ್ಲನ್ನೂ ಅಲ್ಲ. ವಿಚಾರ ಮಾಡಿ ಮುಂದಿನ ಸನ್ನಿವೇಶದಲ್ಲಿ ಮಾರುತ್ತೇನೆ. ಗುಡ್ ಬೈ. ಎಲ್ಲದ್ರಪ್ಪ ಅಂತಂದ್ರೆ ಅದ್ರೆ ಮಕ್ಕೊಂದ್ರಿ ಅದ್ರೆ ಅನ್ನ ದಯವಿಟ್ಟು ಹೋಗ್ಬೇಡ್ರಿ, ಕೈ ಮುಗಿತು ಒಟ್ಟ ಹೋಗ್ಬೇಡ್ರಿ. ಅದ್ರೆ ಏ ಹೋರ್ಗಳು ಫುಲ್ ಬಿರ್ಸದವಪ್ಪ, ಹಿಂಗೆ ಬಿರ್ಸಿದ್ರೆ ನಮ್ದೇ ಎದ್ರದೈತೆ ಹೊರಪು.